ನಮಸ್ತೆ ಮಕ್ಕಳೇ, ನಾನು ಮೀಡಿಯನ್ ಪಾಠದ 3rd ಮತ್ತು 4th ಸಮ್ ಮಾಡ್ತಾ ಇದ್ದೀನಿ. ಈ ಸಮ್ಮಿನ ಮಾಡಿದ ಫೋಟೋ ಹೊಡೆದು ಹಾಕಿದ್ದೆ, ನೋಟ್ಸಲ್ಲಿ ಬರ್ಕೊಳ್ಳಿ ಅಂತ. ಬಟ್ ಆದರೂ ಈ ಸಮ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಈ ಕ್ಲಾಸ್ ಇಂಟರ್ವಲ್, ಸೊ ಇದೆರಡನ್ನು ನಾನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ. A life insurance agent found the following data for distribution of ages of 100 policy holder. Calculate the median age if policy are given only to the person having age 18 years onwards ಬಟ್ ಲೆಸ್ ದ್ಯಾನ್ 60 ಇಯರ್ಸ್. ಒಬ್ಬ ಲೈಫ್ ಇನ್ಶೂರೆನ್ಸ್ ಏಜೆಂಟ್ 100 ಪಾಲಿಸಿಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ. ಎಬೋ 18 ಇಯರ್ಸ್ ಆಗಿರಬೇಕು, 18 ಇಯರ್ಸ್ಗಿಂತ ಜಾಸ್ತಿ ಮೇಲೆ ಮತ್ತು 60 ಇಯರ್ಸ್ ಕೆಳಗಿನವರಿಗೆ. ಸೊ ಎಷ್ಟು ಪಾಲಿಸಿಗಳನ್ನು ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ನಾವು ಮೀಡಿಯನ್ ಏಜ್ ಕಂಡುಹಿಡಿಬೇಕು. ಸೊ ಇದರಲ್ಲಿ ಮಿಡಲ್ ಎಷ್ಟು, ಸ್ಕೋರ್ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಫಸ್ಟು ಇದು ಬಿಲೋ 20, ಬಿಲೋ 25, ಬಿಲೋ 30 ಈ ರೀತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನು ಫಸ್ಟು ನಾವು ಕ್ಲಾಸ್ ಇಂಟರ್ವಲ್ಗೆ ಫಸ್ಟ್ ಇದನ್ನು ಕನ್ವರ್ಟ್ ಮಾಡ್ಕೋಬೇಕು. ಆ್ಯಂಡ್ ಇದನ್ನು ಅವರು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನೇ ಕೊಟ್ಟಿದ್ದಾರೆ, ಆ್ಯಕ್ಚುಲ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನೇ ಕೊಟ್ಟಿದ್ದಾರೆ. ನಾವು ಫ್ರೀಕ್ವೆನ್ಸಿನ ಕಂಡುಹಿಡಿಬೇಕು. ಅಂದರೆ ಈಗ ನೋಡಿ, ಫಸ್ಟ್ ನಾನು ಬರೀತೀನಿ ಕ್ಲಾಸ್ ಇಂಟರ್ವಲ್ ಬಿಲೋ 20 ಇಟ್ಕೊಳ್ಳೋಣ. ಬಿಲೋ 20 ಅಂದರೆ ಇದೆ 18 to 20 ಇಯರ್ಸ್, 2 ಮೆಂಬರ್ಸ್ ಇದ್ದಾರೆ. ನೆಕ್ಸ್ಟು ನಾವು ತೊಗೊಳ್ತೀನಿ 20 to 25. ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ 20 to 25. ಇಲ್ಲಿ ಎಷ್ಟಿದ್ದಾರೆ ಅಂದರೆ, ಇಲ್ಲಿ ಬಿಲೋ 25 ಅಂದರೆ ಅವರು 20 ಇಯರ್ಸ್ ಆಗಿರ್ಬೋದು, 19 ಆಗಿರ್ಬೋದು, 18 ಇಯರ್ಸು ಆಗಿರ್ಬೋದು. ಸೊ ಈ ಕ್ಲಾಸ್ ಇಂಟರ್ವಲ್ನು ಸೇರಿಸ್ಕೊಂಡು ಅವ್ರು ಕೊಟ್ಟಿದ್ದಾರೆ. ಸೊ ಬರೀ ನಮಗೆ 20 to 25 ಇಯರ್ಸ್ ಎಷ್ಟು ಅಂದರೆ ನಾವು ಬಿಲೋ 20 ಇಯರ್ಸನ್ನ ಕಳಿಬೇಕು. ಸೊ 6 - 2 4 ಪ್ರತಿ ಕಳೆದು ಬರಿಬೇಕು. ನಾವೇನು ಇದರಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆ್ಯಡ್ ಮಾಡ್ತಾ ಹೋಗಿದೆ, ಅದನ್ನು ಅವ್ರು ಆ್ಯಡ್ ಮಾಡಿಕೊಟ್ಟಿದ್ದಾರೆ, ನಾವೀಗ ಸಬ್ಟ್ರ್ಯಾಕ್ಟ್ ಮಾಡಿ ಬರಿಬೇಕು. ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್, ನೆಕ್ಸ್ಟ್ ನನಗೆ 30 ತನಕ, ಇದು 25 to 30. ಸೊ ಬಿಲೋ 30 ಏಜ್, ಇಲ್ಲಿ 24 ಮೆಂಬರ್ಸ್. ಬಿಲೋ 20 ಅಂದರೆ ಇದೇ ಹೇಳ್ದಂಗೆ 25 ಇರ್ಬೋದು, 20ನೇ ಇರ್ಬೋದು, 18 ಇಯರ್ಸು ಇರ್ಬೋದು. ಇದೆರಡು ಸೇರ್ಕೊಂಡು ಇದು 24 ಆಗಿದೆ. ಸೊ ಫಸ್ಟ್ ಇದನ್ನು ಕಳೆಯೋಣ. 24ಇಂದ 6 ಕಳೆದ್ರೆ 18. ಓನ್ಲಿ 25 to 29 ಏಜ್ ತನಕ ಇರೋರು 18 ಇಯರ್ಸ್ ಇದ್ದಾರೆ. ನೆಕ್ಸ್ಟ್ ನಾನು ತೊಗೊಳ್ತೀನಿ 30 to 35. ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈಗ ಇದನ್ನು ಕಳಿಬೇಕು. 45ಇಂದ 24 ಕಳೆದ್ರೆ ದಿಸ್ ಈಸ್ 21 ಆಗುತ್ತೆ. ಓಕೆ, ನೆಕ್ಸ್ಟ್ ಬಿಲೋ 35 to 40 ಇಯರ್ಸ್, ಇದನ್ನು ಕಳೆದ್ರೆ ಈಗ ದಿಸ್ ಈಸ್ 33. ದಿಸ್ ಈಸ್ 40 to 45 ಇಯರ್ಸ್, ಇದು ಕಳೆದ್ರೆ 11. ನೆಕ್ಸ್ಟ್ ಇದು 45 to 50 ಅಂತ ಕಳೆದ್ರೆ ದಿಸ್ ಈಸ್ 3 ಮೆಂಬರ್ಸ್ ಅಷ್ಟೇ. ನೆಕ್ಸ್ಟ್ 50 to 55 ಅಂತ ತೊಗೊಂಡ್ರೆ 50 to 55, 98 - 92 ಅಂದರೆ 6. ನೆಕ್ಸ್ಟ್ 55 to 60 ಅಂತ ತೊಗೊಂಡ್ರೆ ದಿಸ್ ಈಸ್ 2 ಮೆಂಬರ್ಸ್. ಓಕೆ, ಸೊ ನಾವೀಗ ಟೋಟಲಿ ದೇರ್ ಆರ್ 100% ಅವರು ಇದು ಕೊಟ್ಟಿದ್ದಾರೆ. ಸೊ ಮಿಡಲ್ ಎಷ್ಟು ಸ್ಕೋರ್, n/2. ಸೊ 100 / 2 ದಿಸ್ ಈಸ್ 50. ಸೊ ಈ 50th ಸ್ಕೋರ್ ಯಾವ ಕ್ಲಾಸ್ ಇಂಟರ್ವಲ್ ಬರುತ್ತೆ ನೋಡಬೇಕು. ಆ್ಯಕ್ಚುಲಿ ಅವ್ರು ಕೊಟ್ಟಿರೋದೇ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಇದರಲ್ಲಿ ನಾವು ಚೆಕ್ ಮಾಡಬೇಕು. 50 ನೋಡಿ, ಇಲ್ಲಿ ತನಕ 45 ಮೆಂಬರ್ಸ್ ಇದ್ದಾರೆ. 45. ಸೊ ಈ ಕ್ಲಾಸ್ ಇಂಟರ್ವಲ್ಲಿ 46ಇಂದ 78 ತನಕ ಮೆಂಬರ್ಸ್ ಇಲ್ಲಿದ್ದಾರೆ. ಸೊ ಹಾಗಾಗಿ ನಮಗೆ ಬೇಕಾದಂಥ ಮೀಡಿಯನ್ ಕ್ಲಾಸ್, ಮಿಡಲ್ ಎಷ್ಟು ಸ್ಕೋರ್ ಇರೋದು ಈ ಕ್ಲಾಸ್ ಇಂಟರ್ವಲಲ್ಲಿ. ಸೊ ಇದರ ಮೊದಲ ಪ್ರೀವಿಯಸ್ ಕ್ಲಾಸ್ ಇಂಟರ್ವಲ್ ನಾವು CF ತೊಗೊಳ್ತೀವಿ. ಇದರ ಫ್ರೀಕ್ವೆನ್ಸಿನ F ಅಂತ ತೊಗೊಳ್ತೀವಿ. ಲೋವರ್ ಲಿಮಿಟ್ ಇದನ್ನೇ L ಅಂತ ತೊಗೊಳ್ತೀವಿ. ಆ್ಯಂಡ್ ಸೈಜ್ ಆಫ್ ದಿಸ್ ಕ್ಲಾಸ್ ಇಂಟರ್ವಲ್ 5 ಇಯರ್ಸ್ ಗ್ಯಾಪ್ ಇದೆ. ಸೊ ದಿಸ್ ಈಸ್ 5 ಇಯರ್ಸ್, ಸೈಜ್ ಈಸ್ 5. ಸೊ ನಾನು ಫಸ್ಟೇ ಇಲ್ಲಿ n/2 ನಮಗೆ ಸಿಕ್ಕಿತ್ತು. 100/2 ದಿಸ್ ಈಸ್ 50. CF previous class interval of the preceding median class. Next ಇದು F33. Size of the class L is 35. Size of the class interval H is 5.
ಸೊ ನಾನು ಮೀಡಿಯನ್ ಕಂಡು ಹಿಡಿತೀನಿ. ಮೀಡಿಯನ್ ಈ ಡೇಟಾ ಇಟ್ಕೊಂಡು ಮೀಡಿಯನ್ ಮಾಡೋಣ. ಸೊ ಮೀಡಿಯನ್ L plus n/2 minus CF divided by F into H. So L 35, n/2 ಮಾಡಿದ್ದೀವಿ, that is 50th score. CF is 45, this is 33, this is H is 5. So 35 ಹಾಗೆ ಇರಲಿ, ಇದನ್ನು ಕಳೆದ್ರೆ 5/33 into 5. So 5 5s are 25, 25 divided by 33, 25 ಇಂದ 33ನ ಡಿವೈಡ್ ಮಾಡೋಣ. ಚಿಕ್ಕದಾಗಿರಿಂದ ಹೋಗಲ್ಲ, 0.0 ತೊಗೊಂಡ್ರೆ ಇದು 25 3ಯಲ್ಲಿ 3 8s are 24, ಬಟ್ 8 ತೊಗೊಳಕ್ಕಲ್ಲ, 7 ತೊಗೊಳ್ಳೋಣ. 7 3 7s are 21, 3 7s are 21 plus 2 23. ಸೊ ಈಚೆಯಿಂದ 10 minus 1 9, ಇಲ್ಲಿ 1 ಉಳಿತು 1. ಸೊ ಈಗ ಇನ್ನೊಂದು 0 ತೊಗೊಳ್ತೀನಿ. 190, 6 3 6 18, 8 1 ಉಳಿತು, 3 6 18 198 ಆಗುತ್ತೆ, ಜಾಸ್ತಿ ಆಗುತ್ತೆ. 5 ತೊಗೊಳ್ಳೋಣ. 3 5s are 15, 1 ಉಳಿತು, 3 5s are 15 plus 1 16. ಕಳೆದ್ರೆ ಈಚೆಯಿಂದ 5, ಇಲ್ಲಿ 8 2 ಉಳಿತು 25. ಸೊ 35 plus 0.75, ಇದು 35.75. This is nearly equal to 36. ಸೊ ಮಿಡಲೆಸ್ಟ್ ಏಜ್ನವ್ರು ಇರೋದು ಜಾಸ್ತಿ, ಇದು 36 ಇಯರ್ಸ್ನವರು ಇದ್ದಾರೆ. ಮೀಡಿಯನ್ ಕ್ಲಾಸ್, ಮಿಡಲೆಸ್ಟ್ ಸ್ಕೋರ್. ಓಕೆ, ನೆಕ್ಸ್ಟು ಇದೇ ಥರ ಇನ್ನೊಂದು, ಇಲ್ಲಿ ನೋಡಿ, ಲೆಂತ್ ಆಫ್ ದ 40 ಲೀವ್ಸ್, ಗಿಡಗಳ ಎಲೆಗಳು 40 ಲೀವ್ಸ್, ಬೇರೆ ಬೇರೆ ಲೀವ್ಸನ್ನು ತಗೊಂಡು ಮೆಷರ್ಡ್ ಕರೆಕ್ಟ್ ಟು ದ ನಿಯರೆಸ್ಟ್ ಮಿಲಿಮೀಟರ್ ಆ್ಯಂಡ್ ದ ಡಾಟಾ ಒಪ್ಟೈನ್. ಬೇರೆ ಬೇರೆ ಗಿಡದ ಎಲೆಗಳನ್ನೆಲ್ಲ ತಗೊಂಡು ಅದರ ಲೆಂತ್ ಎಷ್ಟು ಅಂತ ಮೆಷರ್ ಮಾಡಿದ್ದಾರೆ. ಸುಮಾರು 40 ಲೀವ್ಸನ್ನು ತಗೊಂಡು, ಸೊ ಮಿಲಿಮೀಟರ್ಗೆ ಅದರ ನಿಯರೆಸ್ಟ್ ಮಿಲಿಮೀಟರ್ಗೆ ಅದನ್ನು ಬರೆದಿದ್ದಾರೆ. Find the data obtained representative in the following table. Find the median length. ಸೊ ಹಾಗಾದರೆ ಮೀಡಿಯನ್ ಎಷ್ಟು, ಮಿಡಲ್ ಎಷ್ಟು ಸ್ಕೋರ್ ಎಷ್ಟಾಗಿರುತ್ತೆ ಅಂತ ತಗೋಬೇಕು. ಇಲ್ಲಿ ಏನಂದರೆ ನೋಡಿ, ಇಲ್ಲಿ 118 minus 126, ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಆಗಿರೋದು 127, ನೆಕ್ಸ್ಟ್ ಇಲ್ಲಿ ಇದು 135, ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ 136. ಇದು ಎಕ್ಸ್ಕ್ಲೂಸಿವ್ ಆಗುತ್ತೆ, ನಾವು ಇನ್ಕ್ಲೂಸಿವ್ ಮಾಡ್ಕೋಬೇಕು, ಅಂದರೆ ಕಂಟಿನ್ಯೂಯಸ್ ಆಗಿರಬೇಕು. ನಾವಿಲ್ಲಿ ಬರೆಯೋ ಮೊದಲಿನ ಇದೆಲ್ಲ ಹೆಂಗೆ ಬರೆದ್ವಿ ಅಂದರೆ, ಇಲ್ಲಿ 20 ಇದ್ದರೆ ಇಲ್ಲೂ 20, ಬಟ್ ತೊಗೊಳ್ಳುವಾಗ 20ನ ಸೆಕೆಂಡ್ ಕ್ಲಾಸ್ ಇಂಟರ್ವಲ್ ತೊಗೊಳ್ತೀವಿ. ಸೊ ಇದು 25 25 ಹೀಗೆ ಕಂಟಿನ್ಯೂಯಸ್ ಇತ್ತು. ನಮಗೆ ಬರೆಯುವಾಗ ಕಂಟಿನ್ಯೂಸ್ ಕ್ಲಾಸ್ ಇಂಟರ್ವಲ್ ಬೇಕು. ಇದೇನಾಗುತ್ತೆ ಅಂದರೆ, ಇದು 26 27 ಇದ್ದರೆ ದೇರ್ ಈಸ್ ಅ 1 ಯೂನಿಟ್ ಆಫ್ ಡಿಫ್ರೆನ್ಸ್. ಸೊ ಇದನ್ನು ಕಂಟಿನ್ಯೂಸ್ ಮಾಡೋದಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕಂದ್ರೆ, ಇದೆರಡರ ನಡುವಿನ ಡಿಫ್ರೆನ್ಸ್ ಈಸ್ 1 ಯೂನಿಟ್. 1 ಯೂನಿಟನ್ನು ಅರ್ಧ ಮಾಡಿದರೆ, 1 ಯೂನಿಟನ್ನು ನಾನು ಡಿವೈಡ್ ಬೈ 2 ಮಾಡಿದರೆ 0.5 ಆಗುತ್ತೆ. 0.5 ಆಗುತ್ತೆ. ನಾವೇನು ಮಾಡಬೇಕು, 0.5 ಇದಕ್ಕೆ ಕೂಡಿಸ್ಬೇಕು, ಇದಕ್ಕೆ ಕಳಿಬೇಕು. ಎಲ್ಲ ಅಪ್ಪರ್ ಲಿಮಿಟಿಗೆ 0.5ನ ಕೂಡಿಸ್ತಾ ಹೋಗಬೇಕು, ಎಲ್ಲ ಲೋವರ್ ಲಿಮಿಟಿಗೆ 0.5ನ ಕಳೀತಾ ಬರಬೇಕು. ಸೊ ಆವಾಗ ಅದು ಬ್ಯಾಲೆನ್ಸ್ ಆಗುತ್ತೆ. ಈಗ ಇಲ್ಲಿ 118ಇಂದ 0.5 ಕಳೆದ್ರೆ ನಾನಿಲ್ಲಿ ಬರಿತೀನಿ ಹಾಗೆ 117.5 ಆಗುತ್ತೆ. 0.5ನ ಕಳೆದಿದ್ದೀನಿ, ಇದಕ್ಕೆ ಕೂಡಿಸ್ಬೇಕು 126.5 ಆಗುತ್ತೆ. ಸೊ ಇದು ಅಷ್ಟೇ, 127ಇಂದ 0.5 ಕಳೆದ್ರೆ ಇದು 126.5. ಈಗ ನೋಡಿ ಕಂಟಿನ್ಯೂ ಆಯಿತು, ಇದು 126.5, ಇದು 126.5. ಸೊ ಇದಕ್ಕೆ 135.5. ಓಕೆ, ಸೊ ಇಲ್ಲ ಇದನ್ನು ಈಸಿಯಾಗಿ ಬರೆಯೋದಂದರೆ ಇದಕ್ಕೆಲ್ಲದಕ್ಕೂ 0.5 ಬರಿತಾ ಹೋಗಿ. 144.5, 153.5, 162.5, ಇದು ಕೊಡ್ತೀನಿ, 171.5, 180.5. ಸೊ ಇದಕ್ಕೆ ಇದು ಇಲ್ಲಿ ನಾವು ಬರಿಬೇಕು 135.5, 144.5. ಇಲ್ಲಿ ಏನಿದೆಯೋ ಅದನ್ನು ನಾವು ಇಲ್ಲಿ ಬರಿಬೇಕು. 153
3.5. ಇಲ್ಲಿ ಅಪ್ಪರ್ ಲಿಮಿಟ್ ಏನಿದೆ ಅದೇ ಇದರಲ್ಲಿ ಲೋವರ್ ಲಿಮಿಟ್ 162.5, ಇದು 171.5 ಆಗುತ್ತೆ. ಸೊ ಈಗ ಇದಕ್ಕೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬರೆಯೋಣ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ದಿಸ್ ಇಸ್ 3 + 5 8, 8 + 9 17, 17 + 12 29, 29 + 5 34, 34 + 4 38, 38ಗೆ 2 ಕೂಡಿಸಿದ್ರೆ 50. ಸೊ ದೇರ್ ಆರ್ 50 ಅಲ್ಲ 40. ಸೊ ದೇರ್ ಆರ್ ಟೋಟಲಿ 40 scores are there. ಸೊ n/2 40 ಟೋಟಲ್ ಎಷ್ಟಿದೆ 40 / 2 ಅಂದರೆ ಅದರಲ್ಲಿ 20th ಸ್ಕೋರ್ ಇದೇನಿದೆ ದಿಸ್ ಈಸ್ ಅ ಮಿಡಲೆಸ್ಟ್ ಸ್ಕೋರ್. ಸೊ ಇದನ್ನು ಅರೇಂಜ್ಮೆಂಟ್ ಮಾಡಿದರೆ ಆ 20th ಎಲ್ಲಿ ಬರುತ್ತೆ ಅಂದರೆ ನೋಡಿ, ಇಲ್ಲಿ ತನಕ 17 ಸ್ಕೋರ್ಸ್ ಇದೆ, 17 ಸ್ಕೋರ್, 18 19 ನೆಕ್ಸ್ಟ್ ಬರುತ್ತೆ 18 19 29 ತನಕ ಈ ಕ್ಲಾಸ್ ಇಂಟರ್ವಲ್ ಬರುತ್ತೆ. ಸೊ ನಮಗೆ ಬೇಕಾದ ನೆಕ್ಸ್ಟ್ 20th ಸ್ಕೋರ್ ಏನಿದೆ ಅದು ಈ ಕ್ಲಾಸ್ ಮಿಟ್ಟಲ್ಲಿ ಬರುತ್ತೆ. ಇದರ ಮೊದಲು ಬರೋವಂಥ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ತೊಗೊಳ್ತೀವಿ CF, ಈ ಫ್ರೀಕ್ವೆನ್ಸಿ F ಅಂತ ತೊಗೊಳ್ತೀವಿ, ಇದರ ಲೋವರ್ ಕ್ಲಾಸ್ ಲಿಮಿಟ್ L ತೊಗೊಳ್ತೀವಿ. ಸೊ ಈಗ ಇದನ್ನು ನೋಡಬೇಕು, ಏನು ಸೈಜ್ 117.5, 118.5, 119.5, 120.5, 121.5, 122.5, 123.5, 124.5, 125.5, 26.5ನ ಇಲ್ಲಿ ತಗೊಳ್ತೀವಿ ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ಗೆ. ಸೊ ವಿ ಆರ್ ಟೇಕಿಂಗ್ ದಿ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಹ್ಯಾಸ್ 9. H is equal to 9. ಬೇಕಾದ್ರೆ ಇಲ್ಲೂ ನೋಡ್ಕೋಬೋದು 18 19 20 21 22 23 24 25 26. ಸೊ 9 ಬರುತ್ತೆ, 9 ಕ್ಲಾಸ್ ಸೈಜ್. ಸೊ ಮೀಡಿಯನ್ನಿಗೆ ಫಾರ್ಮುಲಾ L + n/2 - CF/F into H. So this is 144.5, this is 20 -17/12 into 9. ಸೊ ಇಲ್ಲಿ ತೊಗೊಂಡ್ರೆ 3 3s 3 4s 144.5 plus this is 3 into 3/4. So 144.5, 3 3s 9/4. So 144.5, 4 2s 8, 1 ಉಳಿತು 4 9/4 ಅಂದರೆ 4 2s 8, 1 ಉಳಿತು 10, 0.4 2s 8 ಮತ್ತು 2 ಉಳಿತು 4 5s 20, 2 5. ಇದನ್ನು ಆ್ಯಡ್ ಮಾಡಿದರೆ 140, 4 + 2 6, 0.5 + 2 7 5. ದಿಸ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಮೋರ್ ದೆನ್ 5 ಇರೋದ್ರಿಂದ 147 ಸೆಂಟಿಮೀಟರ್. ಸೊ ಮೀಡಿಯನ್ ಕ್ಲಾಸ್ ಮಿಲಿಮೀಟರ್, ನಾಟ್ ಸೆಂಟಿಮೀಟರ್, ಮಿಲಿಮೀಟರ್ ಆಗಿದೆ.